ತಾಲೂಕಿನ ಹುಲ್ಲೋಳಿಹಟ್ಟಿ ಗ್ರಾಮದ ಅರಿಹಂತ ಸಹಕಾರಿ ಸಂಘದಿಂದ ಗ್ರಾಮೀಣ ಭಾಗದ ಜನರ ಆರೋಗ್ಯಕ್ಕಾಗಿ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ಹುಲ್ಲೋಳಿ ಅರಿಹಂತ ಸಹಕಾರಿ ಸಂಘದ ಅಧ್ಯಕ್ಷ ಭರಮಪ್ಪ ಚೌಗಲ ಹೇಳಿದರು. ಹುಲ್ಲೋಳಿ ಅರಿಹಂತ ಸಹಕಾರಿ ಸಂಘದ ಸದಸ್ಯರ ಮಕ್ಕಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಉತ್ತಮ ಶಾಖೆಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಚಾರುಕೀರ್ತಿ ಭಟ್ಟಾಚಾರ್ಯ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಲಾಯಿತು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಘದ ಅಧ್ಯಕ್ಷ ಚೌಗಲ, ಹುಲ್ಲೋಳಿ ಸಹಕಾರಿ ಸಂಸ್ಥೆ ಕೇವಲ ಹಣಕಾಸಿನ ವ್ಯವಹಾರ ಮಾಡದೆ ಸದಸ್ಯರ ಕಷ್ಟ ಸುಖಗಳಲ್ಲಿ ಭಾಗವಹಿಸಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡುವುದರೊಂದಿಗೆ ಮಹಿಳಾ ಸದಸ್ಯರಿಗೆ ಹೈನುಗಾರಿಕೆ, ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಶಿಕ್ಷಣಕ್ಕಾಗಿ ಆಂಗ್ಲ ಮಾಧ್ಯಮ, ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸ್ಥಾಪನೆ, ಆರೋಗ್ಯ ಚಿಕಿತ್ಸೆಗಾಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಸೌಲಭ್ಯ ನೀಡಲಾಗುವುದು ಹಾಗೂ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸದಸ್ಯರ ಮತ್ತು ಗ್ರಾಹಕರ ಸಹಕಾರದಿಂದ ಹಲವಾರು ಸಾಮಾಜಿಕ ಕಾರ್ಯ ಮಾಡುತ್ತಾ ಬಂದಿದೆ. ಮುಂಬರುವ ದಿನಗಳಲ್ಲಿ ಇನ್ನೂ ಹೊಸ ಯೋಜನೆಗಳನ್ನು ತರಲಾಗುವುದು ಎಂದರು. ಮನೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಕೂಡ ಗೃಹಿಣಿಯರಿಗೆ, ಮನೆಯ ಮುಖ್ಯಸ್ಥರಿಗೆ ಅದು ಒಂದು ನೆರವಾಗ್ತದೆ ಅನ್ನೋ ದೃಷ್ಟಿಯಿಂದ ಕಡಿಮೆ ಬಡ್ಡಿ ದರದಲ್ಲಿ ಎಮ್ಮೆ ಸಾಲನ್ನು ಕೊಡುವ ಮುಖಾಂತರ ಮತ್ತು ಅವರು ಒಂದು ಹೊತ್ತಿನ ಹಾಲನ್ನು ನಮ್ಮ ಹಾಲಿನ ಡೈರಿಗೆ ತುಂಬ್ತಾರೆ, ಒಂದು ಹೊತ್ತು ಹಾಲಿನ ತಾವು ಬಳಸ್ತಾರೆ. ಹೀಗಾಗಿ ಅವರ ಆರ್ಥಿಕವಾಗಿ ಅದು ಕೂಡ ಉಪಯೋಗ ಆಗ್ತದೆ. ವಿದ್ಯಾರ್ಥಿಗಳಿಗಾಗಿ ನಾವು ಪ್ರತಿ ವರ್ಷ 90 ಅಂಕಗಳನ್ನು ಪಡೆದಂಥ ಮಕ್ಕಳನ್ನು PUC ಮತ್ತು SSLC ಆ ವಿದ್ಯಾರ್ಥಿಗಳನ್ನು ಕರೆದು ನಾವಿಲ್ಲಿ ಸನ್ಮಾನಿಸ್ತೇವೆ. ಆ ವಿದ್ಯಾರ್ಥಿಗಳು ನಮ್ಮ ಸದಸ್ಯರ ಮಕ್ಕಳಾಗಿರಬೇಕು. ಜೊತೆಗೆ ಮುಂಬರುವ ದಿನಗಳಲ್ಲಿ ಇನ್ನೂ ಅನೇಕ ಆಲೋಚನೆಗಳನ್ನು ಇಟ್ಕೊಂಡು ಕೃಷಿಯಿಂದಾಗಲಿ ಅಥವಾ ಶೈಕ್ಷಣಿಕವಾಗಲಿ ಸಾಕಷ್ಟು ಅವರಿಗೆ ನೆರವು ಕೊಡ್ತಕ್ಕಂಥ ಆಲೋಚನೆ ಇರೋದ್ರ ಜೊತೆಗೆ ಎಲ್ಲ ನಮ್ಮ ಸದಸ್ಯರಿಗೆ ಆರೋಗ್ಯವಂತರಾಗಿರಬೇಕಂತಕ್ಕಂಥ ನಮ್ಮದೊಂದು ಕನಸು, ನಮ್ಮ ಸಂಸ್ಥೆ ಒಂದು ಕನಸು. ಹಾಗಾಗಿ ತಜ್ಞ ದೊಡ್ಡ ಆಸ್ಪತ್ರೆಯಿಂದ KLE ಅಂತ ಅಥವಾ ಇನ್ನುಳಿದ ಬೇರೆ ಯಾವುದಾದ್ರು ಅನೇಕ ದೊಡ್ಡ ದೊಡ್ಡ ಆರೋಗ್ಯ ಸಂಸ್ಥೆಗಳನ್ನು ನೆರವನ್ನು ಪಡೆದುಕೊಂಡು ಉಚಿತವಾಗಿ ಎಲ್ಲ ಸದಸ್ಯರಿಗೆ ನಾವು ಆರೋಗ್ಯ ಚಿಕಿತ್ಸೆಯನ್ನು ಮಾಡಿಸ್ತಕ್ಕಂಥ ಒಂದು ಆಲೋಚನೆ. ನಂತರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಉತ್ತಮ ಸಹಕಾರಿ ಶಾಖೆಗಳಿಗೆ ಬಹುಮಾನ ಮತ್ತು ಪಾರಿತೋಷಕ ನೀಡಲಾಯಿತು. ಈ ಸಂದರ್ಭದಲ್ಲಿ ಸಹಕಾರಿ ಧುರೀಣರಾದ ಸಹಕಾರಿ ಸಂಘದ ಉಪಾಧ್ಯಕ್ಷ ಬಾಹುಬಲಿ ನಾಗನೂರಿ, ನಿರ್ದೇಶಕರಾದ ಜಯಪಾಲ್ ಚೌಗಲ, ರವೀಂದ್ರ ಚೌಗಲ, ಜಿನ್ನಪ್ಪ ಸಪ್ತಸಾಗರ್, ಪ್ರಕಾಶ್ ಚೌಗಲ, ವ್ಯವಸ್ಥಾಪಕರಾದ ಆನಂದ್ ಚೌಗಲ, ಮಹಾವೀರ್ ಚೌಗಲ, ಅಜಿತ್ ಚೌಗಲ, ನ್ಯಾಯವಾದಿ RP ಚೌಗಲ ಹಾಗೂ ವಿವಿಧ ಶಾಖೆಯ ಸಲಹಾ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು.